ನೀವು ಅಂಬೇಡ್ಕರ್ ಏನು ಮೈನಾರಿಟಿನ, ಮುಸಲ್ಮಾನ, ಅಂಬೇಡ್ಕರ್ ಏನಾರು ಕ್ರಿಶ್ಚಿಯನ್ನ, ಅಂಬೇಡ್ಕರ್ ಏನಾರು ಜೈನ, ಅಂಬೇಡ್ಕರ್ ಏನಾರು ಸಿಕ್ಕ, ಏನೂ ಅಲ್ಲ. ಅಂಬೇಡ್ಕರ್ ಒಬ್ಬ ಹಿಂದೂ ಆಗಿ ಅವ್ರಿಗೆ ನೀವು ಅವಹೇಳನಕಾರಿ ಮಾತಾಡ್ತಿರಲ್ಲ. ಒಬ್ಬ ಹಿಂದೂ ಇನ್ನೊಬ್ಬ ಹಿಂದೂ ಒಪ್ಕೊಳಕ್ಕಾಗ್ದಲ್ಲಿದ್ದಾಗ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತೇಳಿ ಬೊಗಳೆ ಹೊಡ್ಕೊಂಡು ಓಟ್ ತಗೊಳ್ತಿರಲ್ರಯ್ಯ, ನಾಚಿಕೆ ಆಗಲ್ವಾ ನಿಮಗೆ? ಇನ್ನೊಂದು ಬಹಳ ಮುಖ್ಯ, ನಿನ್ನೆ ಬಹಿರಂಗವಾಗಿ ಹೇಳಿದ್ರಲ್ಲ, ಏನಂತ ಹೇಳಿದ್ರಿ, ಅಂಬೇಡ್ಕರ್ 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 ಅಂತ ಹೇಳಿದ್ರೆ 7 ಜನದ ವಿಚಾರ, 7 ಜನ್ಮದ ಪುಣ್ಯ ವಿಚಾರಕ್ಕೆ ಮಾತಾಡಿರಲ್ಲ. ಏನು ಮೋದಿ 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 ಅಂತ ಹೇಳಿದ ತಕ್ಷಣ ಏನೆಲ್ಲದು ಬಂದೋಗ್ಬಿಡ್ತಾ? ಜನಕ್ಕೆಲ್ಲ ಸುಖವಾಗಿದಾರ? ದುಡ್ಡು ಬಂತ? ಜನಕ್ಕೆ ಉದ್ಯೋಗ ಬಂದಿದ್ಯಾ? ಇವತ್ತು ದೇಶದಲ್ಲೆಲ್ಲ ಜನ ಇವತ್ತು ಏನು ಅತ್ಯಾಚಾರ ಏನು ಆಗ್ತಾ ಇಲ್ವಾ? ನಿಜವಾಗ್ಲೂ ಇದನ್ನ ಅಮಿತ್ ಶಾ ಮಾತಾಡಿರೋದಲ್ಲ, ನಿಜವಾಗ್ಲೂ ಇದು RSS ಅವ್ರು ಮಾತಾಡಿರೋದು, ನಮ್ಮ ದೇಶದ ಪ್ರಧಾನಮಂತ್ರಿ ಮಾತಾಡಿರೋದು. ಹುಟ್ಟಿದಾಗ ಮಗು ತಂದೆ ತಾಯಿಗಳನ್ನ ನೆನೆಸ್ಕೊಳ್ತದೆ, ಶಾಲೆಯಲ್ಲಿ ತಮ್ಮ ಅಧ್ಯಾಪಕರನ್ನ ನೆನೆಸ್ಕೊಳ್ತದೆ. ತದನಂತರ ಎಲ್ಲೋ ಒಂದು ಕಡೆ ನಮಗೆ PUC ಮುಗಿದ ಮೇಲೆ ನಾನು ಯಾವುದೋ ಒಂದು ಕೋರ್ಸಿಗೆ ಹೋಗಬೇಕು, ಮುಂದೆ ನಾನು ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿದಾಗ ಮೊದಲು ನೆನಪಾಗೋದು ಅಂಬೇಡ್ಕರ್ ಅವ್ರನ್ನ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಯಾವ್ಯಾವ ರೀತಿಯಲ್ಲಿ ಏನು ಉನ್ನತ ಶಿಕ್ಷಣಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಒಂದು ಅಂಬೇಡ್ಕರ್ ಒಂದು ಸಂವಿಧಾನದ ಅಡಿಯಲ್ಲಿ ಪರಿಷ್ಠ ಜಾತಿ ಮತ್ತು ಪಂಗಡದವರಿಗೆ 24.1% ಕೊಟ್ಟಿರ್ತಕ್ಕಂಥದ್ದು, ಜನರಲ್ನವರಿಗೆ 5% ಕೊಟ್ಟಿರ್ತಕ್ಕಂಥದ್ದು, ಅಲ್ಪಸಂಖ್ಯಾತರಿಗೆ, ಅಂಗವಿಕಲರಿಗೆ, ಈ ರೀತಿ ಬೇರೆ 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 ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಮಗು ಹುಟ್ಟಬೇಕಾದ್ರೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾಗ ಏನು ಜಾತಿ ಇರೋದಿಲ್ಲ. ತಾಯಿ ಹೊಟ್ಟೆಯಿಂದ ಹುಟ್ಟಿದ ಮೇಲೆ ಯಾವ ತಾಯಿ ಯಾವ ಜಾತಿಗೆ ಸೀಮಿತರಾಗಿರ್ತಾರೋ ಆ ಜಾತಿಯಿಂದ ಬಂದ ಮೇಲೆ ಆ ಜಾತಿಗೆ ಯಾವ್ಯಾವ ಒಂದು ಅರ್ಹತೆಯನ್ನು ಕೊಡಬೇಕು, ಆ ಜಾತಿಗೆ ಯಾವ ಇರತಕ್ಕಂಥ ಒಂದು ರಿಸರ್ವೇಷನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಈ ಭಾಳ ಗರ್ವದಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನೆಲ್ಲದನ್ನು ಕೂಡ ನೋಡಿ ಸಂವಿಧಾನ ಬರೆದ ಮೇಲೆ 75 ವರ್ಷದ ಸ್ವತಂತ್ರವನ್ನು ಬಂದ ಮೇಲೆ ಸಂವಿಧಾನ ದಿನಾಚರಣೆಯನ್ನು ಆಚರಿಸಿ 75ನೇ ವರ್ಷದ ಸ್ವತಂತ್ರೋತ್ಸವವನ್ನು ಕೂಡ ಆಚರಿಸಿದ ಮೇಲೆ ಇವತ್ತು ನೀವು ಹಳೇ ವಿಚಾರವಾಗಿ ಮಾತಾಡ್ತಿರಲ್ಲ. ಯಾವ್ದು ಮಾತಾಡ್ತೀರಿ? ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ವಿಚಾರವಾಗಿ ಮಾತಾಡ್ತೀರಿ, ಮಹಾತ್ಮ ಗಾಂಧೀಜಿ ವಿಚಾರಕ್ಕೆ ಮಾತಾಡ್ತೀರಿ. ಅಲ್ರಯ್ಯ, ನಿಮಗೆ ಅಧಿಕಾರ ಕೊಟ್ಟು 11 ವರ್ಷ ಆಯಿತು, ನೀವೇನು ಮಾಡಿದ್ರಿ ಅಂತ ಹೇಳ್ರಯ್ಯ. ಮಿಸ್ಟರ್ ಅಮಿತ್ ಶಾ ಅಂಡ್ ಮಿಸ್ಟರ್ ನರೇಂದ್ರ ಮೋದಿ, ನಿಮ್ಮಪ್ಪ ಏನು ಮಾಡಿದ್ದು ಅಂತ ಕೇಳಬೇಡಿ. ಭಾಳಷ್ಟು ಜನ BJP ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ 75 ವರ್ಷ ಕಾಂಗ್ರೆಸ್ ಏನು ಮಾಡ್ತು, 75 ವರ್ಷ ಕಾಂಗ್ರೆಸ್ ಏನು ಮಾಡ್ತು. ಮೂರ್ಖ BJP ಅವರೇ, ಮ್ಯಾಥ್ಸ್ ಕಲಿರೋ ಹೋಗಿ. 75 ವರ್ಷ ಕಾಂಗ್ರೆಸ್ ರೂಲ್ ಮಾಡಲಿಲ್ಲ ಕಣ್ರಪ್ಪ. ಮತ್ತೊಂದು ಸಲ ಹೇಳ್ತೀನಿ, ಮೂರ್ಖ BJP ಅವರೇ, 75 ವರ್ಷ ಕಾಂಗ್ರೆಸ್ ರೂಲ್ ಮಾಡಲಿಲ್ಲ ಕಣ್ರಯ್ಯ. 75 ವರ್ಷ ಇದನ್ನು ರೂಲ್ ಮಾಡಿದೆ ಇವತ್ತಿಗೆ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ನರೇಂದ್ರ ಮೋದಿ 5 ವರ್ಷ ಸೇರ್ಕೊಳ್ತಾರೆ, ನಿಮ್ಮ ವಾಜಪೇಯಿ ಸೇರ್ಕೊಳ್ತಾರೆ 6 ವರ್ಷ. ಅದಾದಮೇಲೆ ಕೋಲೇಷನ್ ಗೌರ್ಮೆಂಟ್ ಬರ್ತದೆ, ಅದಾದಮೇಲೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಈಗಲಾದ್ರೂ ಲೆಕ್ಕ ಹಾಕ್ರೋ 1+1 ಅಂದರೆ ಎಷ್ಟು ಅಂತೇಳಿ BJP ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ರಯ್ಯ. ಮೂರ್ಖ BJP ಅವರೇ, 75 ವರ್ಷ ಕಾಂಗ್ರೆಸ್ ರೂಲ್ ಮಾಡಲಿಲ್ಲ. 3 ಸಲ ಹೇಳಿದ್ದೀನಿ ಮೂರ್ಖರಿಗೆ. ಹಾಗಾಗಿ ಸ್ವಲ್ಪ ಮಾತಾಡ್ಬೇಕಾದ್ರೆ ಇನ್ಮೇಲೆ ತಿಳ್ಕೊಂಡು ಮಾತಾಡಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೆನ್ನೆ ಬಹಿರಂಗವಾಗಿ ಮಾತಾಡಿದ್ರಲ್ಲ ಎಲ್ಲ ಪಾರ್ಲಿಮೆಂಟ್ ಸದಸ್ಯರುಗಳ ಮುಂದೆ, ಎಲ್ಲ ಟಿವಿಗಳ ಮುಂದೆ, ಇನ್ನು ಏನಂತ ಹೇಳಿದ್ರಿ, ಅಂಬೇಡ್ಕರ್ 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 ಅಂತ ಹೇಳಿದ್ರೆ 7 ಜನದ ಅದನ್ನು ಬದಲು ದೇವರ ಹೆಸರು ನೀವು ಸ್ಮರಣೆಯನ್ನು ಮಾಡಿದರೆ ನಿಮಗೆ 7 ಜನ್ಮದ ಪುಣ್ಯ ಸಿಗ್ತದೆ ಅಂತಕ್ಕಂಥದ್ದು ಕೂಡ. ದರಿದ್ರ ದಾಮೋದರ ಮೋದಿ, ಈ ಜನ್ಮದಲ್ಲಿ ಹೇಳಿದ್ದನ್ನು ಅದನ್ನ ಲಕ್ಷ್ಯ ಕೊಡಯ್ಯ. ಮಿಸ್ಟರ್ ಅಮಿತ್ ಶಾ, ಈ ಜನ್ಮದಲ್ಲಿ ತಾನೇ ನೀನು ಹೇಳಿದ್ದು 15 ಲಕ್ಷ ಕೊಡ್ತೀನಿ ಅಂತೇಳಿ, ಅದನ್ನು ಕೊಡು ಮಾರಾಯ. ಈ ಜನ್ಮದಲ್ಲಿ ತಾನೇ ಹೇಳಿದ್ದು ನೀನು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳಿ, ಅದನ್ನು ಕೊಡು. ಈ ಜನ್ಮದಲ್ಲಿ ತಾನೇ ನೀನು ಹೇಳಿದ್ದು ಎಲ್ಲರಿಗೂ ಏನು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತೇಳಿ, ಅದನ್ನು ಕೊಡಯ್ಯ. ನೀನು 7 ಜನ್ಮದ ಪುಣ್ಯ ಆಮೇಲೆ. ಹಂಗಾಗಿ ಯಾಕೆ ನೀವು ಹೇಳ್ಕೊಂತ ಬರ್ತಾ ಇದ್ದೀರಿ ಏನಂತ ಹೇಳಿದ್ರೆ, ಇವರೆಲ್ಲರೂ ಅಂಬೇಡ್ಕರ್ 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 ಅಂತಕ್ಕಂಥ ಇವತ್ತು ಕಾರ್ಪೊರೇಷನ್ ಮುಂದ್ಗಡೆ ನೀವೆಲ್ಲರೂ ಕೂಡ ಇವತ್ತು ವಿಡಿಯೋನು ಕೂಡ ಈ ದಿನ TV ಅವರು ತೆಗಿತಾ ಇದ್ದೀರಾ. ಕಾರ್ಪೊರೇಷನ್ ಅಂತ ಹೇಳಿದ್ರೆ 35 ಜನ ಕಾರ್ಪೊರೇಟರ್ಸು, ಅದರಲ್ಲಿ ಒಂದು ST ರಿಸರ್ವೇಷನ್ಸ್ ಇರ್ತದೆ, ಮಹಿಳಾ ರಿಸರ್ವೇಷನ್ಸ್ ಇರ್ತದೆ, ಜನರಲ್ ಇರುತ್ತೆ, OBC ಇರುತ್ತೆ, BCMA BCMB. ಇದನ್ನು ಕೊಟ್ಟವ್ರು ಯಾರು? ಮಿಸ್ಟರ್ ಅಮಿತ್ ಶಾ, ಮಿಸ್ಟರ್ ನರೇಂದ್ರ ಮೋದಿ. ಇದನ್ನು ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಇದೇ ಅಂಬೇಡ್ಕರ್ ಅವರ ಸಂವಿಧಾನ. ಇವತ್ತು BJP ಅವರು ಬಾಯಿ ಮುಚ್ಕೊಂಡಿದ್ದಾರೆ. OBCಯಿಂದ ಗೆದ್ದವ್ರು ಯಾಕಯ್ಯ ಬಾಯಿ ಮುಚ್ಕೊಂಡಿದ್ದೀರಾ? SC STಯಿಂದ ಗೆದ್ದವ್ರು ಬಂದು ಅಧಿಕಾರ ತೊಗೊಂಡು ಮೇಯರ್ಗಳೆಲ್ಲಾಗಿದ್ದೀರಾ, ನೀವ್ಯಾಕ್ರಯ್ಯ ಬಾಯಿ ಮುಚ್ಕೊಂಡಿದ್ದೀರಾ? ಅಮಿತ್ ಶಾ ನರೇಂದ್ರ ಮೋದಿ ಹೇಳಿದ್ರೆ ಕಾಗೆ ಬೆಳ್ಳಗಿದೆ ಅಂತ ಹೇಳಿದ್ರೆ, ನಮ್ಮ ಗುರುಗಳು ಹೇಳಿದ್ರು ಕಾಗೆ ಬೆಳ್ಳಗಿದೆ ಅಂತ ಹೇಳಿದ್ರಲ್ಲ. ಯಾವ ರೀತಿ ನೀವು ನಿಮ್ಮ ಬಾಯಿಗಳು, ನೀವು ಕಾಗೆ ಬೆಳ್ಳಗಿದೆ ಅಂತಲ್ಲ, ನಿಮ್ಮ ನಾಲ್ಗೆ ಹೊಲ್ಸಾಗಿರ್ತಕ್ಕಂಥದ್ದು. ಇವತ್ತು ಸಂವಿಧಾನದಲ್ಲಿ 224 ಜನ ಏನು ಕರ್ನಾಟಕದಲ್ಲಿ ಕಾನ್ಸ್ಟಿಟ್ಯೂಷನ್ಲಿ
ಶಾಸಕರುಗಳು ಕೊಟ್ಟಿದ್ದೀರಿ, MP ಗಳನ್ನ ದೇಶದಲ್ಲಿ ಕೊಟ್ಟಿರಿ. ಇವರಲ್ಲಿ OBC, BCMA, ಯಾವ ರೀತಿ ಮಹಿಳಾ ರಿಸರ್ವೇಷನ್, SC ರಿಸರ್ವೇಷನ್, ST ರಿಸರ್ವೇಷನ್ ಇವೆಲ್ಲದನ್ನು ಕೂಡ ಕೊಟ್ಟ ಮೇಲೆ 224 ಜನ ಅಲ್ಲಿ ಹೋಗೋದಕ್ಕೆ ಅವಕಾಶ ಆಗಿರತಕ್ಕಂಥದ್ದು. ಇದನ್ನೆಲ್ಲ ಬಿಟ್ಟು ನೀವು 7 ಜನ್ಮದ ಪುಣ್ಯ ಅಂತ ಹೇಳ್ತಿರಲ್ಲ. ಇನ್ನೊಂದು ವಿಚಾರ, ಭಾಳ ಅಂತರಂಗದ ವಿಚಾರ ನಿಮಗೆ BJP ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂಬೇಡ್ಕರ್ ಮೈನಾರಿಟೀಸ್ ಮೇಲಂತೂ ನಿಮಗೆ ಭಾಳಷ್ಟು ದ್ವೇಷ. ಅದು ಬಿಡಿ, ಅದು ಜನ್ಮಸಿದ್ಧ ಹಕ್ಕು. ಏನು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನೀವೇನು ಕೆಲಸ ಮಾಡೋದು ಬೇಡ, ಮೈನಾರಿಟಿ ವಿರುದ್ಧ ನೀವು ಕೂಗಿದ್ರೆ ನಿಮ್ಗೆ ಓಟ್ ಬೀಳುತ್ತೆ ಅನ್ನೋದೊಂದು ತಲೆಯಲ್ಲಿ ಬಂದೋಗ್ಬಿಟ್ಟಿದೆ. ಜನನೂ ಹಾಗೆ ಆಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ನೀವು ಅಂಬೇಡ್ಕರ್ ಏನು ಮೈನಾರಿಟಿನ, ಮುಸಲ್ಮಾನ, ಅಂಬೇಡ್ಕರ್ ಏನಾರು ಕ್ರಿಶ್ಚಿಯನ್ನ, ಅಂಬೇಡ್ಕರ್ ಏನಾರು ಜೈನ, ಅಂಬೇಡ್ಕರ್ ಏನಾರು ಸಿಕ್ಕ, ಏನೂ ಅಲ್ಲ. ಅಂಬೇಡ್ಕರ್ ಒಬ್ಬ ಹಿಂದೂ ಆಗಿ ಅವ್ರಿಗೆ ನೀವು ಅವಹೇಳನಕಾರಿ ಮಾತಾಡ್ತಿರಲ್ಲ. ಒಬ್ಬ ಹಿಂದೂ ಇನ್ನೊಬ್ಬ ಹಿಂದೂನ ಒಪ್ಕೊಳ್ಳೋಕ್ಕಾಗ್ದಲ್ಲಿದ್ದಾಗ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತೇಳಿ ಬೊಗಳೆ ಹೊಡ್ಕೊಂಡು ಓಟ್ ತಗೊಳ್ತಿರಲ್ರಯ್ಯ, ನಾಚಿಕೆ ಆಗಲ್ವಾ ನಿಮಗೆ? ಇನ್ನೊಂದು ಭಾಳ ಮುಖ್ಯ, ನಿನ್ನೆ ಬಹಿರಂಗವಾಗಿ ಹೇಳಿದ್ರಲ್ಲ, ಏನಂತ ಹೇಳಿದ್ರಿ, ಅಂಬೇಡ್ಕರ್ 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 ಅಂತ ಹೇಳಿದ್ರೆ 7 ಜನದ ವಿಚಾರ, 7 ಜನ್ಮದ ಪುಣ್ಯ ವಿಚಾರಕ್ಕೆ ಮಾತಾಡಿದ್ರಲ್ಲ. ಏನು ಮೋದಿ 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 ಅಂತ ಹೇಳಿದ ತಕ್ಷಣ ಏನೆಲ್ಲದು ಬಂದೋಗ್ಬಿಡ್ತಾ? ಜನಕ್ಕೆಲ್ಲ ಸುಖವಾಗಿದ್ದಾರಾ? ದುಡ್ಡು ಬಂತ? ಜನಕ್ಕೆ ಉದ್ಯೋಗ ಬಂದಿದೆಯಾ? ಇವತ್ತು ದೇಶದಲ್ಲೆಲ್ಲ ಜನ ಇವತ್ತು ಏನು ಅತ್ಯಾಚಾರ ಏನು ಆಗ್ತಾ ಇಲ್ವಾ? ಹಾಗಾಗಿ ಈ ವಿಚಾರದಲ್ಲಿ ಇನ್ನೊಂದು ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇತ್ತು ತಮಗೆ. ಮೋದಿ 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 ಅನ್ನೋ ಬದಲು ಪರ್ಕೆ ಪೊರ್ಕೆ ಪೊರ್ಕೆ ಅನ್ರಿ. ಪೊರ್ಕೆ ಅಂದರೆ ಏನು ಹೇಳಿ? ಹಿಂದೂಗಳಲ್ಲಿ ಲಕ್ಷ್ಮಿ ಅಂತಕ್ಕಂಥದ್ದನ್ನು ಕೂಡ, ಕಸ್ಮರಿಕೆನ ನಾವು ಲಕ್ಷ್ಮಿ ಅಂತ ಯಾರ ಮನೆಗೆ ಹೋಗಿ, ಹಿಂದೂಗಳ ಮನೆಗೆ ಕಸ್ಮರಿಕೆ ತುಳಿದಾಗ ಅದ್ರಲ್ಲಿ ಕಸ ಹೊಡೆದ್ರು ಕೂಡ ನಾವು ಅದಕ್ಕೆ ನಮಸ್ಕಾರ ಮಾಡ್ತೀವಿ, ಅದನ್ನು ಸೈಡಿಗೆ ಹಾಕ್ತೀವಿ. ಕಸ್ಮರಿಕೆನ ದಾಟಲ್ಲ ನಾವು, ಲಕ್ಷ್ಮಿನ ದಾಟಬಾರ್ದು ಅಂತಕ್ಕಂಥದ್ದು ವಿಚಾರವಾಗಿ. ಹಾಗಾಗಿ ನಾವು ಒಂದು ಕೋಟ್ ಕೊಡಿ ಇನ್ಮೇಲೆ ಎಲ್ಲ ಮಾಧ್ಯಮ ಮುಖಾಂತರ, ಮೋದಿ 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 ಅನ್ನೋ ಬದಲು ಇನ್ಮೇಲೆ ಪೊರ್ಕೆ 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 ಅನ್ರಿ. ನಿಮ್ಮ ಜೋಬಿಗೆ 15 ಲಕ್ಷ ರೂಪಾಯಿ ದುಡ್ಡಾರ ಬರ್ತದೆ, ನಿಮ್ಮ ಜೀವನ ಚೆನ್ನಾಗಿ ಹೋಗ್ತದೆ. ಧನ್ಯವಾದ. ನಿನ್ನೆ ನಡೆದಂಥ ಪಾರ್ಲಿಮೆಂಟ್ ವಿಚಾರದಲ್ಲಿ ಈ ದೇಶದ ಗೃಹ ಮಂತ್ರಿ, ಗಡೀಪಾರ್ ಗೃಹ ಮಂತ್ರಿ, ಅವಿದ್ಯಾವಂತ ಗೃಹ ಮಂತ್ರಿ, ನಿಮಗೆ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಗಡೀಪಾರು ಗುಂಡಾ ಹೋಮ್ ಮಿನಿಸ್ಟರ್ ಅಮಿತ್ ಶಾ, ಅಂಬೇಡ್ಕರ್ 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 ಅಂಬೇಡ್ಕರೇ ನಮಗೆ ದೇವರು. ಈ ದೇಶಕ್ಕಲ್ಲ, ಈ ಪ್ರಪಂಚಕ್ಕೆ ಅಂಬೇಡ್ಕರ್, ಬಾಬಾ ಸಾಹೇಬು ಅಂಬೇಡ್ಕರ್ ಅವರೇ ದೇವರು. ದೇವ್ರ ನಾಮನೂ ನಾವು ಹೇಳ್ತೀವಿ. ಅಂಬೇಡ್ಕರ್ ಅವರು ನಮಗೆ ದೇವರು. ದೇವ್ರ ಫೋಟೋನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಫೋಟೋ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ, ದೇವ್ರ ಮನೇಲಿ ಇಟ್ಟು. ಹಂಗೆ ಬುದ್ಧ, ಬಸವಣ್ಣ, ಅಂಬೇಡ್ಕರು, ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಈ ಭೂಮಿ ಇರೋವರೆಗೂ ಅವ್ರ ಹೆಸರು ಇರ್ತದೆ. ನೀವು ಬ್ರಿಟಿಷರು ಬೂಟ್ ನಗ್ತವ್ರು. ನಿಮಗೇನು ಗೊತ್ತಿದೆ ಭಾರತ ದೇಶದ ಸಂಸ್ಕೃತಿ? ನಿಮಗೇನು ಗೊತ್ತಿದೆ ಅಮಿತ್ ಶಾ? ಭಾರತ ದೇಶದ ಸಂಸ್ಕೃತಿನೇ ಗೊತ್ತಿಲ್ಲ. ಯಾಕಂದ್ರೆ ನೀನೊಬ್ಬ ಕಳ್ಳ, ದೇಶ ಗಡಿಪಾರಾದನು. ನಿನಗೆ ಸಿಂಗಲ್ ರೋಡಲ್ಲೇ ಮಾತಾಡ್ತೀವಿ, ನಿನ್ನ ಹುದ್ದೆಗೇನೆ ನೀನು ಅನಾರ. ನಿಜವಾಗ್ಲೂ ಇದನ್ನ ಅಮಿತ್ ಶಾ ಮಾತಾಡಿರೋದಲ್ಲ, ನಿಜವಾಗ್ಲೂ ಇದು RSS ಅವ್ರು ಮಾತಾಡಿರೋದು, ನಮ್ಮ ದೇಶದ ಪ್ರಧಾನಮಂತ್ರಿ ಮಾತಾಡಿರೋದು. ತಕ್ಷಣ ನಮ್ಮ ಭಾರತದ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಈ ಗುಂಡಾ ಅಮಿತ್ ಶಾನ ಬಂಧಿಸಿ ಅವನು ಸಾಯೋವರೆಗೂ ಜೈಲಲ್ಲಿರೋಂಥ ಶಿಕ್ಷೆ ಕೊಟ್ಟು ಒಳಗಾಕಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಧಿಕ್ಕಾರ ಧಿಕ್ಕಾರ, ಅಮಿತ್ ಶಾ, ಗುಂಡಾ ಅಮಿತ್ ಶಾಗೆ ಧಿಕ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.